ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಎರಡನೇ ಭಾಗ ಅಂದರೆ ಅರ್ಥಶಾಸ್ತ್ರ ವಿಷಯದ ಎರಡನೇ ಭಾಗದ ಮೊದಲನೇ ಅಧ್ಯಾಯ ಅಥವಾ ಮೂರನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಅರ್ಥಶಾಸ್ತ್ರ ವಿಷಯದಲ್ಲಿ ಅಥವಾ ಅರ್ಥಶಾಸ್ತ್ರ ವಿಷಯವನ್ನು ಎರಡು ಭಾಗಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಮೊದಲನೇ ಭಾಗ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಎರಡನೇ ಭಾಗ ಭಾರತದ ಆರ್ಥಿಕ ಅಭಿವೃದ್ಧಿ. ಸೊ PU ಬೋರ್ಡ್ ಸೂಚನೆ ನೀಡಿದ ಹಾಗೆ ನಾವು ಪ್ರಥಮ PUCಯಲ್ಲಿ ಭಾಗ 2ರಲ್ಲಿ ಈಗಾಗಲೇ 2 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಎರಡನೇ ಭಾಗವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಎರಡನೇ ಭಾಗದಲ್ಲಿ ಇದ್ದಂತ ಮೊದಲು ಮತ್ತು ಎರಡನೇ ಅಧ್ಯಾಯವನ್ನು PU ಬೋರ್ಡ್ ಈ COVID-19 ಕಾರಣದಿಂದಾಗಿ ಮೊದಲು ಮತ್ತು ಎರಡನೇ ಅಧ್ಯಾಯವನ್ನು PU ಬೋರ್ಡ್ ಏನಾಗಿದೆ ತೆಗೆದು ಹಾಕಿದೆ. ಹಾಗಾಗಿ ನಾವು ಎರಡನೇ ಭಾಗದ ಮೂರನೇ ಅಧ್ಯಾಯವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಅಧ್ಯಾಯದ ಹೆಸರು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಅಪ್ರೈಸಲ್. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂಡ್ ಅಪ್ರೈಸಲ್. ಲಿಬರಲೈಸೇಷನ್ ಅಂತಂದ್ರೆ ಉದಾರೀಕರಣ, ಪ್ರೈವೇಟೈಸೇಷನ್ ಖಾಸಗೀಕರಣ, ಗ್ಲೋಬಲೈಸೇಷನ್ ಜಾಗತೀಕರಣ, ಒಂದು ಮೌಲ್ಯ ಮಾಪನ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಒಂದು ಮೌಲ್ಯ ಮಾಪನ. ಈ ಅಧ್ಯಾಯವನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಪರೀಕ್ಷೆ ದೃಷ್ಟಿಯಿಂದ ಈ ಒಂದು ಅಧ್ಯಾಯ ಅತ್ಯಂತ ಮಹತ್ವಪೂರ್ಣವಾಗಿದೆ. ಸೊ ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತ ಬ್ರಿಟಿಷರ ಆಡಳಿತದಿಂದ 1947ರಲ್ಲಿ ಸ್ವತಂತ್ರವನ್ನ ಪಡೆಯಿತು. ಸೊ ಸ್ವತಂತ್ರ ಪಡೆದ ನಂತರ ಭಾರತವು ಯಾವ ಅರ್ಥವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಬೇಕು ಅನ್ನುವಂತ ಒಂದು ಬಿಕ್ಕಟ್ಟಿನಲ್ಲಿ ಅಥವಾ ಒಂದು ಬಿಕ್ಕಟ್ಟನ್ನ ಎದುರಿಸ್ತಾ ಇತ್ತು. ಯಾವ ಅರ್ಥವ್ಯವಸ್ಥೆ ಅಂತಂದ್ರೆ, ಅರ್ಥವ್ಯವಸ್ಥೆಯನ್ನು ಪ್ರಮುಖವಾಗಿ ನಾವು 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಒಂದು ಸೋಷಿಯಲಿಸ್ಟ್ ಎಕನಾಮಿ ಅಂದ್ರೆ ಸಮಾಜವಾದಿ ಅರ್ಥವ್ಯವಸ್ಥೆ. ಎರಡನೇದು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಮತ್ತು ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ. ಸೊ ಇಲ್ಲಿ ಭಾರತ ಈ 3 ಅರ್ಥವ್ಯವಸ್ಥೆಯಲ್ಲಿ ಸಮಾಜವಾದಿ ಅರ್ಥವ್ಯವಸ್ಥೆನ ಅಳವಡಿಸಿಕೊಳ್ಬೇಕಾ, ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆನ ಅಳವಡಿಸಿಕೊಳ್ಬೇಕಾ, ಅಥವಾ ಮಿಶ್ರ ಅರ್ಥವ್ಯವಸ್ಥೆನ ಅಳವಡಿಸಿಕೊಳ್ಬೇಕಾ ಅನ್ನುವಂತ ಒಂದು ಸಮಸ್ಯೆ ಅಲ್ಲಿ ಉಂಟಾಗಿತ್ತು. ಸೊ ಇಲ್ಲಿ ಸಮಾಜವಾದಿ ಅರ್ಥವ್ಯವಸ್ಥೆ ಅಥವಾ ಸೋಷಿಯಲಿಸ್ಟ್ ಎಕನಾಮಿ ಅಂತಂದ್ರೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಯಾವ ಅರ್ಥವ್ಯವಸ್ಥೆ ಕೇವಲ ಸರ್ಕಾರದ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಇರ್ತಾ ಇದೆ, ಆ ಒಂದು ಅರ್ಥವ್ಯವಸ್ಥೆಯನ್ನ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳಿ ನಾವು ಇಲ್ಲಿ ಕರೀತೀವಿ. ಸೊ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಕೇವಲ ಎಲ್ಲ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಅಧಿಕಾರ ಯಾರಿಗಿರ್ತಾ ಇದೆಯಪ್ಪ ಅಂತಂದ್ರೆ ಕೇವಲ ಸರ್ಕಾರಕ್ಕೆ ಇರ್ತಾ ಇದೆ. ಸೊ ಆ ಒಂದು ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕಾ, ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಆರ್ಥಿಕ ನಿರ್ಣಯಗಳನ್ನ ಕೇವಲ ಖಾಸಗಿ ವ್ಯಕ್ತಿಗಳು ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಅಂತಂದ್ರೆ ಯಾವ ಅರ್ಥವ್ಯವಸ್ಥೆ ಅಥವಾ ಯಾವ ಆರ್ಥಿಕತೆ ಖಾಸಗಿ ರಂಗದ ನಿರ್ವಹಣೆ ಮತ್ತು ಆಡಳಿತದಲ್ಲಿ ಇರ್ತಾ ಇದೆ ಅಂದ್ರೆ ಖಾಸಗಿ ವ್ಯಕ್ತಿಗಳ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಇರ್ತಾ ಇದೆ ಅಂತ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಆ 2 ಅರ್ಥವ್ಯವಸ್ಥೆಯಲ್ಲಿ ಯಾವ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂತ ಸಮಸ್ಯೆ ಅವತ್ತಿನ ನಾಯಕರ ಮುಂದೆ ಇರೋದ್ರಿಂದ ಅವತ್ತಿನ ನಾಯಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಮಿಶ್ರ ಅರ್ಥವ್ಯವಸ್ಥೆಯನ್ನ ಅಳವಡಿಸಿಕೊಂಡರು. ಮಿಶ್ರ ಅರ್ಥವ್ಯವಸ್ಥೆ ಅಂತಂದ್ರೆ ಆ 2 ವಲಯಗಳ ಸಹ ಅಸ್ತಿತ್ವ. 2 ವಲಯಗಳಂತಂದ್ರೆ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ, 2 ವಲಯಗಳ ಸಹ ಅಸ್ತಿತ್ವವೇ ಅದು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಕರೀತೀವಿ. ಸಿನ್ಸ್ ಇಂಡಿಪೆಂಡೆನ್ಸ್ ಆರ್ ಆಫ್ಟರ್ ಇಂಡಿಪೆಂಡೆನ್ಸ್ ದಿ ಇಂಡಿಯನ್ ಲೀಡರ್ಸ್ ವಿಲ್ ಅಡಾಪ್ಟ್ ದಿ ಮಿಕ್ಸ್ಡ್ ಎಕನಾಮಿ ಟು ರನ್ ದಿ ಎಕನಾಮಿಕ್ ಸಿಸ್ಟಮ್ ಆಫ್ ಅವರ್ country. So the mixed economy means existence of both public and private
sector. Public and private sector. So public sector or public socialist economy or public economy means where the economic decisions are taken by the government or the economy will be run by the government only. Private sector means where the economic system will be run by the private people only. So after independence, the economic leaders or the national leaders will adopt the mixed economy to run the country's economy or Indian economy. So ಇಲ್ಲಿ ಯಾವಾಗ ಭಾರತ ಮಿಶ್ರ ಅರ್ಥವ್ಯವಸ್ಥೆಯ ಅಡಿಯಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗಬೇಕು ಅನ್ನುವಂತ ನಿರ್ಣಯವನ್ನ ಕೈಗೊಂಡ್ರು, ಅವಾಗ ಆ ಒಂದು ಅರ್ಥವ್ಯವಸ್ಥೆ ಅಥವಾ ಭಾರತದ ಲೀಡರ್ಸ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೆಲವಷ್ಟು ನಿಯಮಗಳನ್ನ ಅಳವಡಿಸಿಕೊಂಡಿದ್ರು. ಆ ನಿಯಮಗಳು ಅಥವಾ ಆ ನೀತಿಗಳು ಅಂತಂದ್ರೆ ಒಂದು ಅಡಾಪ್ಷನ್ ಆಫ್ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಸಿಸ್ಟಮ್ ಅಂತಂದ್ರೆ ಕೇಂದ್ರೀಕೃತ ಯೋಜನಾ ವ್ಯವಸ್ಥೆಯ ಜಾರಿ ಅಂತಂದ್ರೆ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಣಯಗಳನ್ನ ಕೇವಲ ಯಾರು ತೆಗೆದುಕೊಳ್ಳಬೇಕು, ಕೇಂದ್ರ ಸರ್ಕಾರನೇ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ನೀತಿಯನ್ನ ಜಾರಿಗೊಳಿಸಿತ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ, ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ನಿರ್ವಹಣೆಗೊಳಿಸಲಿಕ್ಕೆ ಅವತ್ತಿನ ಲೀಡರ್ಸ್ಗಳು, ಅವತ್ತಿನ ನಾಯಕರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೆಲವಷ್ಟು ಕಂಡೀಷನ್ಗಳನ್ನ ಹಾಕಿದ್ರು, ಕೆಲವಷ್ಟು ನೀತಿಗಳನ್ನ ಜಾರಿಗೊಳಿಸಿದ್ರು. ಆ ನೀತಿಯಲ್ಲಿ ಮೊದಲನೇದಂತಂದ್ರೆ ಅಡಾಪ್ಷನ್ ಆಫ್ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಸಿಸ್ಟಮ್, ಕೇಂದ್ರೀಕೃತ ಯೋಜನಾ ವ್ಯವಸ್ಥೆಯ ಜಾರಿ ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆಯ ಅಥವಾ ನಮ್ಮ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಣಯಗಳನ್ನು ಯಾರು ಕೈಗೊಳ್ಳಬೇಕು, ಕೇಂದ್ರ ಸರ್ಕಾರನೇ ಕೈಗೊಳ್ಳಬೇಕು, ಹೊರತಾಗಿ ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ಖಾಸಗಿ ವ್ಯಕ್ತಿಗಳು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಿಲ್ಲ ಅನ್ನುವಂತ ಒಂದು ರಿಸ್ಟ್ರಿಕ್ಷನ್, ಅನ್ನುವಂತ ಒಂದು ಕಂಡೀಷನ್ ಅನ್ನ ಅಲ್ಲಿ ಹಾಕಲಾಗಿತ್ತು. ಎರಡನೇದಂತಂದ್ರೆ ಇಂಟರ್ವೆನ್ಷನ್ ಆಫ್ ಗವರ್ಮೆಂಟ್ ಇನ್ ಮಾರ್ಕೆಟ್ ಪ್ರೋಸೆಸ್. ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ. ಅಂತಂದ್ರೆ ಮಾರುಕಟ್ಟೆಯಲ್ಲಿ ಯಾವ್ಯಾವ ವಸ್ತುಗಳ ಉತ್ಪಾದನೆ ಆಗ್ತಾ ಇದೆ, ಯಾವ್ಯಾವ ವಸ್ತುಗಳ ಮಾರಾಟ ಆಗ್ತಾ ಇದೆ, ಆ ಎಲ್ಲಾ ವಸ್ತುಗಳ ಉತ್ಪಾದನೆ ಮತ್ತು ಎಲ್ಲಾ ವಸ್ತುಗಳ ಮಾರಾಟ ಯಾರ ಅಧೀನದಲ್ಲಿರ್ತಾ ಇತ್ತೋ, ಕೇವಲ ಸರ್ಕಾರದ ಆಧೀನದಲ್ಲಿ. ಅಂದ್ರೆ ಯಾವ ವಸ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗಬೇಕು, ಯಾವ ವಸ್ತು ಎಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗಬೇಕು ಮತ್ತು ಯಾವ ವಸ್ತುವಿಗೆ ಎಷ್ಟು ಬೆಲೆ ಇರಬೇಕು ಅನ್ನುವಂತ ನಿರ್ಣಯಗಳನ್ನ ಯಾರು ತೆಗೆದುಕೊಳ್ಬೇಕಾಗಿತ್ತು, ಕೇವಲ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಒಂದು ನೀತಿಯನ್ನ ಅಲ್ಲಿ ಜಾರಿಗೊಳಿಸಲಾಗಿತ್ತು. ಮೂರನೇದು ಎಕ್ಸ್ಪಾನ್ಷನ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂತಂದ್ರೆ ಕೇವಲ ಸಾರ್ವಜನಿಕ ವಲಯದ ವಿಸ್ತರಣೆ. ಅಂದ್ರೆ ಸಾರ್ವಜನಿಕ ವಲಯ ಅಂತಂದ್ರೆ ಕೇವಲ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳ ವಿಸ್ತರಣೆ ಆಗಬೇಕು, ಹೊರತಾಗಿ ಯಾವುದೇ ಖಾಸಗಿ ಕೈಗಾರಿಕೆಗಳ ವಿಸ್ತರಣೆ ಆಗಬಾರದು ಅನ್ನುವಂತ ನಿರ್ಣಯಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗಿತ್ತು. ನಾಲ್ಕನೇದು ಇಂಪೋಸಿಷನ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ಪ್ರೈವೇಟ್ ಸೆಕ್ಟರ್. ಒಂದು ವೇಳೆ ಖಾಸಗಿ ವಲಯಗಳು ಏನಾದರೂ ಸ್ಥಾಪನೆ ಆಗಬೇಕಾದ್ರೆ ಅಥವಾ ಖಾಸಗಿ ವಲಯಗಳು ಏನಾದರೂ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ, ಖಾಸಗಿ ವಲಯಗಳು ಏನಾದರೂ ಕೈಗಾರಿಕೆಗಳನ್ನ ವಿಸ್ತರಣೆ ಮಾಡಬೇಕಾದ್ರೆ ಸರ್ಕಾರ ಅಲ್ಲಿ ಏನ್ ಮಾಡಿತ್ತು, ಅದರ ಮೇಲೆ ನಿರ್ಬಂಧಗಳನ್ನ ಹೇರಿತ್ತು. ನಿರ್ಬಂಧ ಯಾವ ರೀತಿಯಲ್ಲಿ ಇತ್ತಪ್ಪ ಅಂತಂದ್ರೆ, ಒಂದು ವೇಳೆ ಖಾಸಗಿ ವಲಯಗಳು ಅಥವಾ ಖಾಸಗಿ ಕೈಗಾರಿಕೆಗಳು ಏನಾದರೂ ಸ್ಥಾಪನೆ ಆಗಬೇಕಾದ್ರೆ ಸರ್ಕಾರದ ಕಡೆಯಿಂದ ಪರವಾನಗಿಯನ್ನ ಪಡಿಬೇಕು, ಪರ್ಮಿಷನ್ ಪಡಿಬೇಕು, ಅಂದ್ರೆ ಲೈಸೆನ್ಸ್ ಪಡಿಬೇಕು. ಆ ಲೈಸೆನ್ಸ್ ಸರ್ಕಾರ ಖಾಸಗಿ ವಲಯಗಳಿಗೆ ನೀಡಿದಾಗ ಮಾತ್ರ ಆ ಖಾಸಗಿ ವಲಯಗಳೇನಾಗಬೇಕು, ಸ್ಥಾಪನೆ ಆಗಬೇಕು ಅಥವಾ ವಿಸ್ತರಣೆಗೊಳ್ಳಬೇಕು ಅನ್ನುವಂತ ಒಂದು ಅಲ್ಲಿ ಕಂಡೀಷನ್, ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿತ್ತು. ನೆಕ್ಸ್ಟ್, ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಇನ್ ಫಾರಿನ್ ಟ್ರೇಡ್. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ
ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಥವಾ ವಿದೇಶಿ ವ್ಯಾಪಾರದಲ್ಲಿ ರಕ್ಷಣಾತ್ಮಕ ನೀತಿ ಅಂತಂದ್ರೆ ಯಾವ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು, ಯಾವ ವಸ್ತುಗಳನ್ನ ಇಂಪೋರ್ಟ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಬೇಕು ಅನ್ನುವಂತ ಒಂದು ಕಂಡೀಷನ್ ಅಲ್ಲಿ ಕಂಡೀಷನ್ ಹಾಕಿತ್ತು. ಒಂದು ವೇಳೆ ನಮ್ಮ ದೇಶದ ಸರ್ಕಾರ ಅಥವಾ ಭಾರತ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಹೋದ್ರೆ ನಮ್ಮ ದೇಶದಲ್ಲಿ ಆ ಒಂದು ವಸ್ತುಗಳ ಕೊರತೆ ಉಂಟಾಗಬಹುದು. ಅಥವಾ ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಏನ್ ಬೇಕಾಗಿತ್ತು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಬೇಕಾಗಿತ್ತು. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ವಿನಿಮಯದ ಸಂಗ್ರಹದ ಅವಶ್ಯಕತೆ ಇರ್ತಾ ಇತ್ತು. ಸೊ ಆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನ ಏನ್ ಮಾಡ್ತಾ ಇತ್ತು ಸರ್ಕಾರ, ರಕ್ಷಣಾತ್ಮಕವಾಗಿ ಅಂದ್ರೆ ಯೋಜನಾಬದ್ಧವಾಗಿ ಅದನ್ನ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ರಿಸ್ಟ್ರಿಕ್ಷನ್ಸ್ ಗಳನ್ನ ಅಲ್ಲಿ ಹಾಕಿತ್ತು, ಕಂಡೀಷನ್ ಗಳನ್ನ ಅಥವಾ ನಿರ್ಬಂಧಗಳನ್ನ ಅಲ್ಲಿ ಹಾಕಿತ್ತು. ಸೊ ಈ ಒಂದು ಕಂಡೀಷನ್ಸ್ ಗಳನ್ನ ಅಥವಾ ಈ ಒಂದು ನಿರ್ಬಂಧಗಳನ್ನ ಸರ್ಕಾರ ಅಥವಾ ಈ ಒಂದು ನಿರ್ಬಂಧಗಳ ಅಡಿಯಲ್ಲಿ ಸರ್ಕಾರ ಮಿಶ್ರ ವ್ಯವಸ್ಥೆಯನ್ನ ಅಥವಾ ಮಿಶ್ರ ವ್ಯವಸ್ಥೆಯ ಅರ್ಥವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗಬೇಕಾದ್ರೆ ಅನೇಕ ನೀತಿ ನಿಯಮಗಳನ್ನ ಜಾರಿಗೊಳಿಸಬೇಕಾಯಿತು ಅಥವಾ ಜಾರಿಗೊಳಿಸುವಂತ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು. ಅಂದ್ರೆ ಸರ್ಕಾರ ಏನೇನು ನಿರ್ಬಂಧಗಳನ್ನ ಹೇರಿತ್ತು, ಈ ನಿರ್ಬಂಧಗಳ ಅಡಿಯಲ್ಲಿ ಮಿಶ್ರ ಅರ್ಥವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ, ಮಿಶ್ರ ಅರ್ಥವ್ಯವಸ್ಥೆಯ ಅಡಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ ಸರ್ಕಾರ ಏನ್ ಮಾಡಿತಪ್ಪ ಅಂತಂದ್ರೆ ಅನೇಕ ನೀತಿಗಳನ್ನ, ಅನೇಕ ನಿಯಮಗಳನ್ನ, ಅನೇಕ ಕಂಡೀಷನ್ಸ್ ಗಳನ್ನ ಸರ್ಕಾರ ಏನ್ ಮಾಡಿತ್ತು, ಜಾರಿಗೊಳಿಸಿತ್ತು. ಸೊ ಆ ಎಲ್ಲಾ ನಿಯಮಗಳು, ಸರ್ಕಾರ ಜಾರಿಗೊಳಿಸಿದಂತಹ ಎಲ್ಲಾ ನಿಯಮಗಳು ಎದಕ್ಕೆ ಕಾರಣ ಅಂತಂದ್ರೆ ಎಕನಾಮಿಕ್ ಕ್ರೈಸಿಸ್ ಅಂತಂದ್ರೆ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಲಿಕ್ಕೆ ಅಲ್ಲಿ ಕಾರಣವಾದವು. ಅಂದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಡಿಯಲ್ಲಿ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸರ್ಕಾರ ಏನೇನು ನೀತಿಗಳನ್ನ, ಏನೇನು ನಿಯಮಗಳನ್ನ ಜಾರಿಗೊಳಿಸಿತ್ತು, ಆ ಎಲ್ಲಾ ನಿಯಮಗಳು ಎದಕ್ಕೆ ಕಾರಣವಾದವು ಅಂತಂದ್ರೆ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಲಿಕ್ಕೆ ಕಾರಣವಾದವು. ಸೊ ಆ ಆರ್ಥಿಕ ಬಿಕ್ಕಟ್ಟು ಯಾವಾಗ ಉಂಟಾಯ್ತಪ್ಪ ಅಂತಂದ್ರೆ 1980ರ ಕೊನೆಯ ಭಾಗದಲ್ಲಿ. ಅಂದ್ರೆ ನಮ್ಮ ಸರ್ಕಾರ ಅಥವಾ ನಮ್ಮ ಅರ್ಥವ್ಯವಸ್ಥೆ, ನಮ್ಮ ದೇಶ 1980ರ ಕೊನೆಯ ಭಾಗದಲ್ಲಿ ಯಾವುದನ್ನ ಅನುಭವಿಸುವಂತ ಪರಿಸ್ಥಿತಿ ಉಂಟಾಯ್ತಪ್ಪ ಅಂತಂದ್ರೆ ಆರ್ಥಿಕ ಬಿಕ್ಕಟ್ಟನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಸೊ ಇಲ್ಲಿ ಈ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲಿಕ್ಕೆ ಸರ್ಕಾರ 1991ರಲ್ಲಿ ಒಂದು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿತು. ಯಾವಾಗ 1991ರಲ್ಲಿ ಯಾವಾಗ ಜಾರಿಗೊಳಿಸಿತು? 1991ರಲ್ಲಿ. ಅದಕ್ಕೆ ನಾವು ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಹೊಸ ಆರ್ಥಿಕ ನೀತಿಯನ್ನ ಸರ್ಕಾರ ಜಾರಿಗೊಳಿಸಿತು. ಯಾಕೆ ಜಾರಿಗೊಳಿಸಿತು? 1980ರ ಕೊನೆಯ ಭಾಗದಲ್ಲಿ ಉಂಟಾದಂತ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲಿಕ್ಕೆ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ 1991ರಲ್ಲಿ ಒಂದು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿತ್ತು. ಈ ಹೊಸ ಆರ್ಥಿಕ ನೀತಿಯ ಮುಖ್ಯ ಲಕ್ಷಣಗಳು ಅಂತಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ದಿ ಮೇನ್ features of the new economic policies are liberalization, privatization and globalization. So ಅದಕ್ಕೆ ನಾವು ಈ ಅಧ್ಯಾಯದ ಹೆಸರು ಏನಿಟ್ಟಿದಾರಪ್ಪ ಅಂತಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತೂ ಇಡ್ಲಾಗಿದೆ. ಯಾಕೆ ಇಡ್ಲಾಗಿದೆ? ಆ ಮೂರು ಲಕ್ಷಣಗಳು ಎದರ ಲಕ್ಷಣಗಳಾಗಿವೆ? ಹೊಸ ಆರ್ಥಿಕ ನೀತಿಯ ಮುಖ್ಯ ಲಕ್ಷಣಗಳು ಆಗಿದ್ದಾವೆ. ಸೊ ಅವುಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಯು ಅಂಡರ್ಸ್ಟ್ಯಾಂಡ್? ಸರ್ಕಾರ ನಮ್ಮ ದೇಶದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಯಾವ ಅರ್ಥವ್ಯವಸ್ಥೆಯನ್ನು ಜಾರಿಗೊಳಿಸಿತ್ತು? ಮಿಶ್ರ ಅರ್ಥವ್ಯವಸ್ಥೆಯನ್ನ ಜಾರಿಗೊಳಿಸಿತ್ತು. ಈ ಮಿಶ್ರ ಅರ್ಥವ್ಯವಸ್ಥೆಯ ಅಡಿಯಲ್ಲಿ ಸರ್ಕಾರದ ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ
ಅನೇಕ ನಿರ್ಬಂಧನೆಗಳನ್ನ ಹೇರಲಾಗಿತ್ತು. ಆ ನಿರ್ಬಂಧನೆಗಳು ಎದಕ್ಕೆ ಕಾರಣವಾದವು? ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾದವು. ಈ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲಿಕ್ಕೆ 1991ರಲ್ಲಿ ಒಂದು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿತ್ತು. ಸೊ ಆ ಹೊಸ ಆರ್ಥಿಕ ನೀತಿಯ ಲಕ್ಷಣಗಳಂತಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಸೊ ಇಲ್ಲಿ 1980ರಲ್ಲಿ ಏನು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಲಾಗಿತ್ತು, ಅಥವಾ ಏನು 1980ರಲ್ಲಿ ಏನು ಒಂದು ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು, ಆ ಆರ್ಥಿಕ ಬಿಕ್ಕಟ್ಟು ಎದುರಾಗಲಿಕ್ಕೆ ಅಥವಾ ಆ ಆರ್ಥಿಕ ಬಿಕ್ಕಟ್ಟು ಎದುರಾಗಲಿಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಅಥವಾ ನಮ್ಮ ದೇಶ ಎದುರಿಸಲಿಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಸರ್ಕಾರ ಹೇರಿದಂತ ಅನೇಕ ನಿರ್ಬಂಧನೆಗಳು. ಸೊ ಆ ನಿರ್ಬಂಧನೆಗಳಿಂದ ಹೊರಬರಲಿಕ್ಕೆ ಸರ್ಕಾರ ಏನೇನು ಮಾಡಿತ್ತು ಅನ್ನೋದನ್ನ ನಾವು ಎದರಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್. ಹಿನ್ನೆಲೆ ಅಂತ ಹೇಳಿ ಕರಿತೀವಿ ನಾವು. ಎದರ ಹಿನ್ನೆಲೆ? ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸುವ ಹಿನ್ನೆಲೆ ಅಥವಾ ಆ ಒಂದು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲಿಕ್ಕೆ ಸರ್ಕಾರ ಏನೇನು ಮಾಡಿತು ಅನ್ನೋದಕ್ಕೆ ನಾವು ಬ್ಯಾಕ್ ಗ್ರೌಂಡ್, ಹಿನ್ನೆಲೆ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ 4 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ಎಷ್ಟು ಮಾರ್ಕದ ಅಂಕಗಳು? 4 ಅಂಕದ ಪ್ರಶ್ನೆಯನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗ್ತದ. ಸೊ ಅಲ್ಲಿ ಭಾರತ ಸರ್ಕಾರ ಏನು 1980ರ ದಶಕದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಿತ್ತು. ಸೊ ಆ ಆರ್ಥಿಕ ಬಿಕ್ಕಟ್ಟನ್ನು ಯಾಕೆ ಎದುರಿಸ್ತಪ್ಪ ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ಭಾರತ ಸರ್ಕಾರ ಅಥವಾ ಭಾರತ ಸರ್ಕಾರದಲ್ಲಿ ಯಾವಾಗ ಬ್ರಿಟಿಷರ ಆಡಳಿತದಿಂದ ನಮ್ಮ ದೇಶ ಸ್ವತಂತ್ರವಾಯಿತು, ಅವತ್ತಿನ ದಿನಗಳಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಎದುರಿಸಬೇಕಾಗಿತ್ತು. ಸೊ ಆ ಸಮಸ್ಯೆಗಳು ಏನನ್ನಪ್ಪ ಅಂತಂದ್ರೆ, ಒಂದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳದ ಅವಶ್ಯಕತೆ ಇತ್ತು. ಬಂಡವಾಳ ಅಂತಂದ್ರೆ ಆದಾಯದ ಅವಶ್ಯಕತೆ ಇತ್ತು. ಸೊ ಅವತ್ತಿನ ಕಾಲದಲ್ಲಿ ಏನಾಗಿತ್ತು ಸರ್ಕಾರದ ಆದಾಯ ಅತ್ಯಂತ ಕಡಿಮೆ ಆಗಿತ್ತು ಮತ್ತು ಸರ್ಕಾರದ ವೆಚ್ಚ ಅತಿ ಹೆಚ್ಚಾಗಿತ್ತು. ಯಾಕಪ್ಪ ಅಂತಂದ್ರೆ ಅವತ್ತಿನ ದಿನಗಳಲ್ಲಿ ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಬಡತನ ಆಗಿರಬಹುದು, ನಿರುದ್ಯೋಗ ಆಗಿರ್ಬೋದು, ಜನಸಂಖ್ಯಾ ಸ್ಫೋಟ ಆಗಿರ್ಬೋದು, ಇಂಥ ಅನೇಕ ಆರ್ಥಿಕತೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಸೊ ಆ ಎಲ್ಲಾ ಸಮಸ್ಯೆಗಳು ಯಾಕೆ ಉಂಟಾಗ್ತಿದ್ದಪ್ಪ ಅಂತಂದ್ರೆ ಸರ್ಕಾರದ ಬಳಿ ಇರುವಂತ ಆದಾಯದ ಕೊರತೆ. ಸೊ ಸರ್ಕಾರ ಆದಾಯವನ್ನು ಹೆಚ್ಚಿಸಬೇಕಾದ್ರೆ ಸರ್ಕಾರ ಏನ್ ಮಾಡಬೇಕಾಗಿತ್ತು? ತೆರಿಗೆಗಳ ಪ್ರಮಾಣ ಹೆಚ್ಚಿಸಬೇಕಾಗಿತ್ತು. ಆದ್ರೆ ಆ ತೆರಿಗೆಗಳ ಪ್ರಮಾಣ ಹೆಚ್ಚಿಸುವಂತಹ ಸ್ಥಿತಿ ಅವತ್ತಿನ ದಿನಗಳಲ್ಲಿ ಇರಲಿಲ್ಲ. ಅದಲ್ಲದೆ ಸರ್ಕಾರ ಆದಾಯವನ್ನು ಹೆಚ್ಚಿಸಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡಬೇಕಾಗಿತ್ತು? ಎಕ್ಸ್ಪೋರ್ಟ್ ಅನ್ನ ಮಾಡಬೇಕಾಗಿತ್ತು. ಅಂದ್ರೆ ರಫ್ತನ್ನ, ವಸ್ತುಗಳ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚು ಮಾಡಬೇಕಾಗಿತ್ತು. ಅದರಿಂದ ಏನಾಗ್ತಾ ಇತ್ತು? ರಫ್ತಿನ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ರಫ್ತು ಹೆಚ್ಚಾದ್ರೆ ಆದಾಯದ ಒಳಹರಿವು ಏನಾಗ್ತಾ ಇತ್ತು? ಹೆಚ್ಚಾಗ್ತಾ ಇತ್ತು. ಆದರೆ ಉತ್ಪಾದನೆ ಕೂಡ ಏನಾಗಿತ್ತು? ಅಲ್ಲಿ ಕಡಿಮೆ ಇತ್ತು. ಅದಲ್ಲದೆ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಅಲ್ಲಿ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆರ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳಿ ಕರಿತೀವಿ. ಸೊ ಆ BOP ಆಗಿರ್ಬೋದು ಅಥವಾ BOT ಆಗಿರ್ಬೋದು, ಅದರಲ್ಲಿ ಸರ್ಕಾರ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಿತ್ತು. ಸೊ ಒಟ್ಟಿನಲ್ಲಿ ಸರ್ಕಾರ ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರ ಆದಾಯವನ್ನ ಅಥವಾ ಆದಾಯದ ಸಂಗ್ರಹಣೆಯನ್ನ ಹೆಚ್ಚು ಮಾಡಬೇಕಾಗಿತ್ತು. ಸೊ ಆದಾಯದ ಸಂಗ್ರಹಣೆಯನ್ನ ಹೆಚ್ಚು ಮಾಡುವಂತ ಸ್ಥಿತಿ ಸರ್ಕಾರದ ಬಳಿ ಇರಲಿಲ್ಲ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸರ್ಕಾರ ಆದಾಯವನ್ನ ಹೇಗೆ ಪಡಿಬೇಕಾಗಿತ್ತು? ಸಾಲದ ರೂಪದಲ್ಲಿ ಪಡಿಬೇಕಾಗಿತ್ತು. ಸಾಲ ಎದರಿಂದ ಪಡಿಬೇಕು? ಒಂದು, ಬ್ಯಾಂಕ್ಗಳಿಂದ ಪಡಿಬೇಕು ಅಥವಾ ದೊಡ್ಡ ದೊಡ್ಡ ಖಾಸಗಿ ವ್ಯಕ್ತಿಗಳಿಂದ ಸಾಲವನ್ನ ಪಡಿಬೇಕಾಗಿತ್ತು. ಸೊ ಆ ಎಲ್ಲ ಸಾಲವನ್ನ ಪಡೆದರೂ ಕೂಡ ನಮ್ಮ ದೇಶದಲ್ಲಿರುವಂತಹ ಬ್ಯಾಂಕ್ಗಳಿಂದ
ಅಥವಾ ಬೇರೆ ಬೇರೆ ಮೂಲಗಳಿಂದ ಸರ್ಕಾರ ಆದಾಯವನ್ನ ಪಡಿಬೇಕಾಗಿತ್ತು. ಸೊ ಆ ಆದಾಯ ಪಡಿತಾ ಹೋದ್ರೆ ಕೂಡ, ಅಂದ್ರೆ ಆದಾಯದ ಸಂಗ್ರಹಣೆಯನ್ನ ಹೆಚ್ಚು ಮಾಡ್ತಾ ಹೋದಂತೆ ನಮ್ಮ ಸರ್ಕಾರದ ವೆಚ್ಚ ಏನಾಗ್ತಾ ಇತ್ತು, ಅತ್ಯಂತ ಹೆಚ್ಚಾಗ್ತಾ ಇತ್ತು. ಸೊ ಅಲ್ಲಿ ಸರ್ಕಾರ ಯಾವ್ಯಾವ ಸ್ಥಿತಿಯನ್ನ, ಗಂಭೀರ ಸ್ಥಿತಿಯನ್ನ, ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರ ಪಡೆದಂತಹ ಸಾಲವನ್ನ ಮರುಪಾವತಿ ಅಂದ್ರೆ ಹಿಂತಿರುಗಿಸುವಂತ ಸ್ಥಿತಿಯಲ್ಲಿ ಕೂಡ ಸರ್ಕಾರ ಇರಲಿಲ್ಲ. ಅದರ ಜೊತೆಗೆ ಸರ್ಕಾರ ಏನು ಸಾಲಗಳನ್ನ ಪಡಿತಾ ಇತ್ತು, ಆ ಸಾಲಗಳ ಮೇಲೆ ಇರುವಂತಹ ಬಡ್ಡಿಯನ್ನು ಕೂಡ ಕಟ್ಟಲಿಕ್ಕೆ ಸರ್ಕಾರ ಅವತ್ತಿನ ಕಾಲದಲ್ಲಿ ಏನಾಗಿತ್ತು, ಸ್ಥಿತಿಯಲ್ಲಿ ಇರಲಿಲ್ಲ. ಅಂತಂದ್ರೆ ಮರುಪಾವತಿ ಜೊತೆಗೆ ಆ ಸಾಲದ ಬಡ್ಡಿಯನ್ನು ಕೂಡ ಕಟ್ಟುವಂತಹ ಸ್ಥಿತಿಯಲ್ಲಿ ಅವತ್ತಿನ ದಿನಗಳಲ್ಲಿ ಸರ್ಕಾರ ಎದುರಿಸ್ತಾ ಇತ್ತು. ಸೊ ಅಂತ ಒಂದು ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸರ್ಕಾರ ಏನ್ ಮಾಡಿತಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಭೇಟಿ ಮಾಡಿತ್ತು. ಯಾರನ್ನ ಭೇಟಿ ಮಾಡಿತ್ತು? ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಭೇಟಿ ಮಾಡಿತ್ತು. ಅದರಲ್ಲಿ ವಿಶೇಷವಾಗಿ IBRD ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಯನ್ನು ನಿಮಗೆ ಕೇಳಾಗ್ತದ. IBRD ಅನ್ನು ವಿಸ್ತರಿಸಿ ಅಂತ ಹೇಳಿ. IBRD ಅಂತಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ and Development. IBRD means International Bank for Reconstruction and Development. ಅಂತಂದ್ರೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ. ಇದರ ಜೊತೆಗೆ ಸರ್ಕಾರ ಇನ್ನೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಭೇಟಿಯಾಗಿತ್ತು. ಅದಕ್ಕೆ ನಾವು IMF ಅಂತ ಕರಿತೀವಿ. IMF ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಸೊ ಈ ಎರಡು ಸಂಸ್ಥೆಗಳನ್ನ, ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಸರ್ಕಾರ ಭೇಟಿಯಾಗಿ ಸುಮಾರು $7 ಬಿಲಿಯನ್ $7 ಬಿಲಿಯನ್ ಸಾಲವನ್ನ ಪಡೆಯಿತು. ಎಷ್ಟು ಪಡೀತು? $7 ಬಿಲಿಯನ್ ಅಂದ್ರೆ $7 ದಶಲಕ್ಷ ಈ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಸರ್ಕಾರ ಪಡೆಯಿತು. ಸೊ ಈ ಸಾಲವನ್ನ ಕೊಡಲಿಕ್ಕೆ, ಅಂದ್ರೆ ಈ 2 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ $7 ಬಿಲಿಯನ್ ಸಾಲವನ್ನ ಕೊಡಲಿಕ್ಕೆ ಕೆಲವಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಅದಕ್ಕೆ ನಾವು ಕಂಡೀಷನ್ಸ್ ಆಫ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಂತ ಹೇಳಿದ್ವಿ ಇಲ್ಲಿ. ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕಂಡೀಷನ್ಗಳು, ಷರತ್ತುಗಳು ಏನೇನಾಗಿದ್ದವು ಅಂತಂದ್ರೆ, ಮೊದಲನೇದು ಲಿಬರಲೈಸ್ ದಿ ಎಕನಾಮಿ, ಅಂದ್ರೆ ಆರ್ಥಿಕತೆಯನ್ನ ಉದಾರೀಕರಿಸಬೇಕು. ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ, ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ಆರ್ಥಿಕತೆಯ ಮೇಲೆ ಇರುವಂತಹ ಎಲ್ಲ ನಿರ್ಬಂಧನೆಗಳನ್ನ ಏನ್ ಮಾಡಬೇಕು? ತೆಗೆದು ಹಾಕಬೇಕು. ಲಿಬರಲೈಸ್ ಅಂತಂದ್ರೆ ತೆಗೆದು ಹಾಕುವುದು, ಉದಾರೀಕರಿಸುವುದು. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ಕಂಡೀಷನ್ಸ್ ಗಳನ್ನ, ಎಲ್ಲ ನಿರ್ಬಂಧನೆಗಳನ್ನ ಸರ್ಕಾರ ಏನ್ ಮಾಡಬೇಕು? ತೆಗೆದು ಹಾಕಬೇಕು. ಎರಡನೇದು ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದ ಮೇಲೆ ಇರುವಂತಹ ಎಲ್ಲ ನಿರ್ಬಂಧಗಳನ್ನ ಸರ್ಕಾರ ಏನ್ ಮಾಡಬೇಕು? ತೆಗೆದು ಹಾಕಬೇಕು. ಮೂರನೇದು ರಿಡಕ್ಷನ್ ಆಫ್ ರೋಲ್ ಆಫ್ ದಿ ಗವರ್ಮೆಂಟ್ ಇನ್ ಮೆನಿ ಏರಿಯಾಸ್, ಅಂದ್ರೆ ಸರ್ಕಾರದ ಯಾವ್ಯಾವ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇತ್ತು, ಆ ಎಲ್ಲ ಹಸ್ತಕ್ಷೇಪವನ್ನ ಸರ್ಕಾರ ಏನ್ ಮಾಡಬೇಕು? ಕಡಿಮೆಗೊಳಿಸಬೇಕು. ನಾಲ್ಕನೇದು ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ ಇನ್ ಫಾರಿನ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇರುವಂತ
ನಿರ್ಬಂಧಗಳನ್ನ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಇರುವಂತಹ ನಿರ್ಬಂಧಗಳನ್ನ ಸರ್ಕಾರ ಏನ್ ಮಾಡಬೇಕು, ತೆಗೆದು ಹಾಕಬೇಕು. ಸೊ ಈ ಎಲ್ಲಾ ಕಂಡೀಷನ್ಸ್ ಗಳನ್ನ ಅಥವಾ ಈ ಎಲ್ಲ ಷರತ್ತುಗಳನ್ನ ಆ ಎರಡು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಏನ್ ಮಾಡಿತ್ತು, ಸರ್ಕಾರದ ಮುಂದೆ ಇಟ್ಟಿತ್ತು. ಸೊ ಈ ಎಲ್ಲ ಷರತ್ತುಗಳನ್ನ ಒಪ್ಪಿಕೊಂಡು ಅವತ್ತಿನ ಪ್ರಧಾನಮಂತ್ರಿಯಾದಂತ ಯಾವಾಗ ನಮ್ಮ ದೇಶದಲ್ಲಿ 1991ರಲ್ಲಿ ಹೊಸ ಆರ್ಥಿಕ ನೀತಿ ಜಾರಿ ಹೊಂದಿತ್ತು ಅಂದ್ರೆ 1991ರಲ್ಲಿ ಇರುವಂತಹ ಪ್ರಧಾನಮಂತ್ರಿ ಪಿ ನರಸಿಂಹರಾವ್. ಯಾರು PM ಪ್ರಧಾನಮಂತ್ರಿ ಆಗಿದ್ರು. ಆಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ದೆನ್ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಆವಾಗಿನಿಂದ ಅಥವಾ ಅವತ್ತಿನ ಹಣಕಾಸು ಮಂತ್ರಿ ಆಗಿರೋದಂತ ಡಾಕ್ಟರ್ ಮನಮೋಹನ್ ಸಿಂಗ್. ಸೊ ಈ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡು ಅವತ್ತಿನ ಪ್ರಧಾನಮಂತ್ರಿಗಳಾದಂತಹ PV ನರಸಿಂಹರಾವ್ ಮತ್ತು ಅವತ್ತಿನ ಹಣಕಾಸು ಮಂತ್ರಿಗಳಾದಂತಹ ಕೇಂದ್ರ ಹಣಕಾಸು ಮಂತ್ರಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಏನ್ ಮಾಡಿದ್ರು, ಒಂದು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿದ್ರು. ಸೊ ಆ ಹೊಸ ಆರ್ಥಿಕ ನೀತಿಗೆ ನಾವೇನಂತ ಕರಿತೀವಿ ಅಂತಂದ್ರೆ 1991ರ ನಂತರದ ಹೊಸ ಆರ್ಥಿಕ ನೀತಿ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಓಕೆ, ಸೊ ಇಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೊಳ್ಳಲಿಕ್ಕೆ ಏನ್ ಕಾರಣ ಆಗಿತ್ತು, ಸರ್ಕಾರದ ಆದಾಯ ಅತ್ಯಂತ ಕಡಿಮೆ ಆಗಿತ್ತು, ಸರ್ಕಾರದ ವೆಚ್ಚ ಅತ್ಯಂತ ಹೆಚ್ಚಾಗಿತ್ತು. ಸೊ ಸರ್ಕಾರ ಅರ್ಥವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಏನ್ ಮಾಡಿತು, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಾಲವನ್ನ ಪಡಿಬೇಕಾಯಿತು. ಎಷ್ಟು? $7 ಬಿಲಿಯನ್ ಸಾಲವನ್ನ ಪಡಿಬೇಕಾಯಿತು. ಆ 7 ದಶಲಕ್ಷ ಅಥವಾ $7 ಬಿಲಿಯನ್ ಸಾಲವನ್ನ ಕೊಡ್ಲಿಕ್ಕೆ ಆ ಎರಡು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ಏನ್ ಮಾಡಿದವು, ಕೆಲವಷ್ಟು ಷರತ್ತುಗಳನ್ನ ವಿಧಿಸಿದವು. ಆ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡು 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿತು. ಸೊ ಆ ಹೊಸ ಆರ್ಥಿಕ ನೀತಿಯ ರೂವಾರಿಗಳು ಯಾರು, ಅವತ್ತಿನ ಪ್ರಧಾನಮಂತ್ರಿಯಾದಂತಹ PV ನರಸಿಂಹರಾವ್ ಮತ್ತು ಅವತ್ತಿನ ಕೇಂದ್ರ ಹಣಕಾಸು ಮಂತ್ರಿಯಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್. ಸೊ ಈ ಎರಡು ವ್ಯಕ್ತಿಗಳು ಏನ್ ಮಾಡಿದಾರಪ್ಪ ಅಂತಂದ್ರೆ ಭಾರತದಲ್ಲಿ ಒಂದು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿದ್ರು. ಆ ಹೊಸ ಆರ್ಥಿಕ ನೀತಿಯೇ ಏನಾಗಿದೆ, 1991ರ ಹೊಸ ಆರ್ಥಿಕ ನೀತಿ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ. ಇದರ ಮುಂದಿನ ಭಾಗವನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಅಲ್ಲಿವರೆಗೆ ಧನ್ಯವಾದಗಳು.